ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 54ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 54. ಇಂದ್ರಿಯಾರ್ಥೇಷು ಸಜ್ಜಂತ್ಯ ಪ್ರಸಂಗಸ್ತ್ವಪಿ ಮೇ ಕೃತಃ ಅಜಾನಂತ್ಯ ಪರಂಭಾವಂ ತಥಾಪ್ಯಸ್ತ್ವಭಯಾಯ ಮೇ. ಅನುವಾದ: ತಮ್ಮ ದಿವ್ಯ ಸ್ಥಿತಿಯನ್ನು ಅರಿಯದೆ ಇಂದ್ರಿಯ ವಿಷಯಾಸಕ್ತಳಾಗಿ ನಾನು ನಿಮ್ಮನ್ನು ಪ್ರೀತಿಸಿದೆ. ಏನೇ ಆಗಲಿ ನಾನು ನಿಮ್ಮೊಡನೆ ಬೆಳೆಸಿಕೊಂಡ ಸ್ನೇಹವು ನನ್ನನ್ನು ಸಕಲ ಭಯಗಳಿಂದ ಮುಕ್ತಗೊಳಿಸಲಿ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ದೇವಹೂತಿ ತನ್ನ ಗಂಡನಿಗೆ ಹೇಳ್ತಾಳೆ, ಇಲ್ಲಿವರೆಗೂ ಕೂಡ ನಾವು ಭಗವದ್ ಜ್ಞಾನ ಸಾಧನೆಯನ್ನ ಉಪೇಕ್ಷೆ ಮಾಡಿ ಬರೀ ಇಂದ್ರಿಯ ತೃಪ್ತಿಗೋಸ್ಕರನೇ ನಾವು ಕಾಲಹರಣ ಮಾಡಿದೀವಿ ಅಂತ ಹೇಳಿದ್ದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾಳೆ, ನಿಮ್ಮ ದಿವ್ಯ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳದೆ, ನನಗೆ ಗೊತ್ತಿಲ್ಲದೆ ಇಂದ್ರಿಯ ವಿಷಯಾಸಕ್ತಳಾಗಿ ನಾನು ನಿಮ್ಮನ್ನ ಪ್ರೀತಿಸ್ದೆ. ಏನೇ ಆಗ್ಲಿ ನಾನು ನಿಮ್ ಜೊತೆ ಈಗ ಬೆಳೆಸ್ಕೊಂಡಿರುವಂತ ಈ ಸ್ನೇಹ ಇದೆಯಲ್ಲ, ಇದು ನನ್ನನ್ನ ಸಕಲ ಭಯಗಳಿಂದ ಮುಕ್ತಗೊಳಿಸ್ಲಿ ಅಂತ ಕೇಳ್ಕೊಳ್ತಾ ಇದ್ದಾಳೆ. ಇಲ್ಲಿ ಸಕಲ ಭಯಗಳಿಂದ ಮುಕ್ತಗೊಳಿಸೋದು ಅಂತಂದ್ರೆ ಈ ದೇಹ ಏನು, ನಾನ್ ಏನು ಅಂತೆಲ್ಲ ಅರ್ಥ ಮಾಡ್ಕೊಂಡಾಗ, ಅಂದ್ರೆ ಆತ್ಮ ಸಾಕ್ಷಾತ್ಕಾರದ ಒಂದು ಮಟ್ಟಕ್ಕೆ ಹೋದಾಗ ಎಲ್ಲ ಭಯಗಳಿಂದ ನಾವು ಮುಕ್ತರಾಗ್ತೀವಿ ಅಂತ. ಇಲ್ಲಿ ಏನೂ ಇಲ್ಲ ಬೇರೆ ಅನ್ನೋದು. ಆದ್ರೆ ನಾವು ಏನೇನೋ ಕಲ್ಪನೆಗಳನ್ನ ಮಾಡಿಕೊಂಡು ಮುಂದೆ ಹೀಗಾಗ್ಬಿಡ್ಬೋದು ಆಗಾಗ್ಬಿಡ್ಬೋದು ಅಂತ ಯೋಚನೆ ಮಾಡಿ ಭ್ರಾಂತಿಗೆ ಒಳಗಾಗಿ ನಮಗೆ ಭಯ ಅದೆಲ್ಲ ಆಗುವಂಥದ್ದು. ಅದಕ್ಕೆ ಅವಳಿಗೆ ಹೇಳ್ತಾ ಇದ್ದಾಳೆ, ನಿಮ್ಮಂತ ಗಂಡನನ್ನ ನಾನು ಪಡ್ಕೊಂಡಿರೋದ್ರಿಂದ ನಾನು ಎಲ್ಲ ರೀತಿಯ ಭಯಗಳಿಂದ ಮುಕ್ತಳಾಗಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸೊ ಈಗ ಭಾವಾರ್ಥದಲ್ಲಿ ಗುರುಗಳೇನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವಹೂತಿಯು ತನ್ನ ಸ್ಥಿತಿಗಾಗಿ ವಿಷಾದಿಸುತ್ತಿದ್ದಾಳೆ. ಹೆಣ್ಣಾಗಿ ಯಾರನ್ನಾದರೂ ಅವಳು ಪ್ರೀತಿಸಲೇಬೇಕು. ಹೇಗೋ ಅಂತೂ ಕರ್ದಮ ಮುನಿಯ ಆಧ್ಯಾತ್ಮಿಕ ಉನ್ನತಿಯನ್ನರಿಯದೆ ಅವಳು ಅವನನ್ನು ಪ್ರೀತಿಸಿದಳು. ಕರ್ದಮ ಮುನಿಯು ದೇವಹೂತಿಯ ಹೃದಯವನ್ನು ಅರಿಯಬಲ್ಲವನಾಗಿದ್ದನು. ಸಾಮಾನ್ಯವಾಗಿ ಎಲ್ಲಾ ಸ್ತ್ರೀಯರು ಭೌತಿಕ ಸುಖವನ್ನು ಇಚ್ಛಿಸುತ್ತಾರೆ. ಅವರು ಹೆಚ್ಚಾಗಿ ಭೌತಿಕ ಸುಖಗಳನ್ನು ಬಯಸುವರಾದುದರಿಂದಲೇ ಅವರನ್ನು ಮಂದಮತಿಗಳೆಂದು ಕರೆಯಲಾಗುತ್ತದೆ. ತನ್ನ ಪತಿಯ ಅತ್ಯುತ್ಕೃಷ್ಟವಾದ ಭೌತಿಕ ಸುಖವನ್ನು ತನಗೆ ನೀಡಿದ್ದಾನೆ, ಆದರೆ ಅವನು ಆಧ್ಯಾತ್ಮ ಸಾಕ್ಷಾತ್ಕಾರದಲ್ಲಿ ಎಂತಹ ಉನ್ನತಿ ಸಾಧಿಸಿದ್ದಾನೆ ಎಂಬುದು ತನಗೆ ತಿಳಿದಿಲ್ಲ. ಅದಕ್ಕಾಗಿ ದೇವಹೂತಿ ವಿಷಾದ ಪಡುತ್ತಿದ್ದಾಳೆ. ಇಲ್ಲೇನ್ ಹೇಳ್ತಾ ಇದಾರೆ ಗುರುಗಳು ಅಂತಂದ್ರೆ, ದೇವಹೂತಿ ತನ್ನ ಸ್ಥಿತಿಗೋಸ್ಕರ ತಾನೇ ಅವಳು ವಿಷಾದಿಸ್ತಾ ಇದ್ದಾಳೆ. ಯಾಕೆ ಅಂತಂದ್ರೆ, ಈಗ ನೋಡಿ, ಹೆಣ್ಣಾದ್ಮೇಲೆ ಯಾರನ್ನಾದ್ರೂ ಅವಳು ಪ್ರೀತಿಸ್ಲೇಬೇಕು. ಕರ್ದಮ ಮುನಿಯ ಮೇಲೆ ಅವಳಿಗೆ ಪ್ರೀತಿ ಬರುತ್ತೆ. ಆದ್ರೆ ಅವರು ಎಷ್ಟು ಆಧ್ಯಾತ್ಮಿಕದಲ್ಲಿ ಉನ್ನತ ಮಟ್ಟದಲ್ಲಿ ಇದ್ದಾರೆ ಅಥವಾ ಅವ್ರು ಯಾವ ಒಂದು ಸ್ಥಿತಿಯಲ್ಲಿದ್ದಾರೆ ಏನು ಅವಳಿಗೆ ಗೊತ್ತಿಲ್ಲ, ಆದ್ರೂ ಕೂಡ ಅವರನ್ನ ಪ್ರೀತಿಸ್ತಾಳೆ. ಕರ್ದಮ ಮುನಿ ಹೇಗೆ ಅಂತಂದ್ರೆ, ಅವರು ದೇವಹೂತಿಯ ಹೃದಯದಲ್ಲಿ ಏನಿದೆ, ಅವಳ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ ಅರ್ಥ ಮಾಡಿಕೊಳ್ಳುವಷ್ಟು ಅವರಿಗೆ ಸಾಮರ್ಥ್ಯ ಇತ್ತು. ಈಗ ಸಾಮಾನ್ಯವಾಗಿ ಎಲ್ಲ ಸ್ತ್ರೀಯರಿಗೂ ಕೂಡ ಭೌತಿಕ ಸುಖ ಅಂತಂದ್ರೆ ತುಂಬಾ ಇಷ್ಟ. ಅದು ಇದು ಇದು ಅದು ಎಲ್ಲದರ ಬಗ್ಗೆನೂ ಅವ್ರಿಗೆ ಆಸೆ ಇರುತ್ತೆ, ಅದು ಬೇಕು ಅನ್ನುವಂತ ಇಚ್ಛೆ ಇರುತ್ತೆ. ಅವ್ರು ಹೆಚ್ಚಾಗಿ ಭೌತಿಕ ಸುಖಗಳನ್ನ ಬಯಸೋದ್ರಿಂದಾನೇ ಅವರನ್ನ ಮಂದಮತಿಗಳು ಅಂತ ಕರೀತಾರೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ದೇವಹೂತಿ ಏನ್ ಅನ್ಕೊಳ್ತಾಳೆ ಅಂತಂದ್ರೆ, ನನ್ನ ಗಂಡ ಅತ್ಯುತ್ಕೃಷ್ಟವಾದಂತಹ ಭೌತಿಕ ಸುಖವನ್ನ ನನಗೆ ನೀಡಿದಾನೆ, ಆದ್ರೆ ಅವನ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಎಂತ ಉನ್ನತಿಯನ್ನ ಸಾಧಿಸಿದಾನೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತಂದ್ಬಿಟ್ಟು ಅವಳು ಅದಕ್ಕೋಸ್ಕರ ವಿಷಾದ ಪಡ್ತಾ ಇದ್ದಾಳೆ. ಈಗ ನಾನು ಆಧ್ಯಾತ್ಮಿಕದಲ್ಲಿ ಮುಂದುವರೆದಿದ್ರೆ, ಈಗ ಯಾರಾದ್ರೂ ನನ್ನ ಮುಂದೆ ಇರೋರು ಅವ್ರು ಎಷ್ಟ್ರ ಮಟ್ಟಿಗೆ ಮುಂದುವರೆದಿದ್ದಾರೆ ಅನ್ನೋ ತಿಳುವಳಿಕೆ ನನಗೆ ಗೊತ್ತಿರುತ್ತೆ ಅಲ್ವಾ. ಈಗ ಇಲ್ಲಿ ಹೆಂಡತಿಗೆ ತನ್ನ ಗಂಡ ಯಾವ ಮಟ್ಟದಲ್ಲಿದ್ದಾನೆ ಆಧ್ಯಾತ್ಮಿಕದಲ್ಲಿ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ವಿಷಾದ ಪಡ್ತಾ ಇದ್ದಾಳೆ. ಅವಳ ನಿಲುವು ಇಷ್ಟೇ, ತನಗೆ ತನ್ನ ಶ್ರೇಷ್ಠ ಪತಿಯ ಮಹಿಮೆಗಳು ತಿಳಿಯದೇ ಇದ್ದರೂ ತಾನು ಆತನನ್ನು ಆಶ್ರಯಿಸಿರುವುದರಿಂದ ಪ್ರಾಪಂಚಿಕ ತೊಡಗುವಿಕೆಯಿಂದ ತನಗೆ ಬಿಡುಗಡೆ ದೊರಕಲೇಬೇಕು. ನೋಡಿ, ಇಲ್ಲಿ ಅವಳು ಅನ್ಕೊಂಡಿರೋದು ಏನು ಅಂತಂದ್ರೆ, ಈಗ ಅವಳಿಗೆ ತನ್ನ ಗಂಡ ಯಾವ ಮಟ್ಟದಲ್ಲಿದ್ದಾನೆ, ಎಷ್ಟು ಶ್ರೇಷ್ಠ ಮಟ್ಟದಲ್ಲಿದ್ದಾನೆ, ಉನ್ನತ ಮಟ್ಟದಲ್ಲಿದ್ದಾನೆ, ಆಧ್ಯಾತ್ಮಿಕದಲ್ಲಿ ಅವನು ಎಲ್ಲಿವರೆಗೂ ಹೋಗಿದ್ದಾನೆ, ಎಂತ ಸಾಧನೆ ಮಾಡಿದ್ದಾನೆ ಏನು ಗೊತ್ತಿಲ್ಲ. ಆದ್ರೆ ಅವಳೇನ್ ಅನ್ಕೊಂಡಿದ್ದಾಳೆ, ಈಗ ಅಂಥ ಒಬ್ಬ ಗಂಡನನ್ನ ಪಡೆದ ಮೇಲೆ, ಅವನ ಆಶ್ರಯದಲ್ಲಿ ನಾನಿರದ್ಮೇಲೆ
ಈ ಒಂದು ಪ್ರಾಪಂಚಿಕ ತೊಡಗುವಿಕೆ ಇದೆಯಲ್ಲ, ಅಂದ್ರೆ ಪ್ರಾಪಂಚಿಕದಲ್ಲಿ ಮುಳುಗಿರೋದಿದೆಯಲ್ಲ, ಅದರಿಂದ ನನಗೆ ಬಿಡುಗಡೆ ಸಿಗಬೇಕು. ಯಾಕಂದ್ರೆ ಅಂತ ಗಂಡನ ಆಶ್ರಯ ನನಗ್ ಸಿಕ್ಕಿದೆ ಅಂದ್ಮೇಲೆ ಅವನ ಕರುಣೆಯಿಂದ, ಅವನ ದಯೆಯಿಂದ, ಅವನ ವರದಿಂದ ನನಗೆ ಈ ಒಂದು ಭೌತಿಕ ಪ್ರಪಂಚದಿಂದ ನನಗೆ ಮುಕ್ತಿ ಅನ್ನೋದು ಸಿಗಬೇಕು ಅನ್ನೋದನ್ನ ಅವಳು ಇಷ್ಟಪಡ್ತಾ ಇದ್ದಾಳೆ. ಮಹಾ ವ್ಯಕ್ತಿಯೊಂದಿಗೆ ಸಂಬಂಧ ಎನ್ನುವುದು ತುಂಬಾ ಮುಖ್ಯವಾದದ್ದು. ಚೈತನ್ಯ ಚರಿತಾಮೃತದಲ್ಲಿ ಚೈತನ್ಯ ಮಹಾಪ್ರಭುಗಳು ಸಾಧು ಸಂಘವು ಎಂದರೆ ಮಹಾಸಾಧುಗಳ ನಿಬಂಧವು ತುಂಬಾ ಮುಖ್ಯವಾದದ್ದು ಎಂದು ಹೇಳಿದ್ದಾರೆ. ಏಕೆಂದರೆ ಜ್ಞಾನದಲ್ಲಿ ಪ್ರಗತಿಯನ್ನು ಒಬ್ಬ ಸಾಧಿಸಿರದಿದ್ದರೂ ಮಹಾಸಾಧುಗಳ ಕೇವಲ ಸಂಘದಿಂದಲೇ ಆಧ್ಯಾತ್ಮ ಜೀವನದಲ್ಲಿ ಕ್ಷಿಪ್ರವಾಗಿ ಆತನು ಸಾಕಷ್ಟು ಪ್ರಗತಿಯನ್ನು ಸಾಧಿಸಬಹುದು. ಇಲ್ಲಿ ಗುರುಗಳೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ ಮಹಾ ವ್ಯಕ್ತಿಯ ಸಂಬಂಧ, ಅವರ ಜೊತೆ ಇರೋಂತ ಒಂದು ಭಾಗ್ಯ ಏನಾದ್ರೂ ಸಿಕ್ಕಿದ್ರೆ ಅದು ತುಂಬಾನೇ ನಮ್ಮನ್ನ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಮಹಾ ವ್ಯಕ್ತಿಯ ಸಂಬಂಧ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳಿದ್ದಾರೆ. ಚೈತನ್ಯ ಚರಿತಾಮೃತದಲ್ಲೂ ಕೂಡ ಚೈತನ್ಯ ಮಹಾಪ್ರಭುಗಳು ಸಾಧು ಸಂಘ ಅಂತಂದ್ರೆ ತುಂಬಾ ಮುಖ್ಯವಾಗಿರುವಂತದ್ದು. ಅಂಥವರ ಸಂಘ ನಮಗ್ ಸಿಕ್ತು ಅಂತಂದ್ರೆ ನಮ್ಮ ಜೀವನನೇ ಪಾವನವಾಗ್ಬಿಡುತ್ತೆ ಅಂತ. ಯಾಕೆ ಅಂತಂದ್ರೆ ಈಗ ನಮಗೆ ಜ್ಞಾನವನ್ನ ತಿಳ್ಕೊಂಡು ಅದರಲ್ಲಿ ಪ್ರಗತಿಯನ್ನ ಸಾಧಿಸ್ಬೇಕು ಅಂತಂದ್ರೆ ಕೆಲವ್ರಿಗೆ ಆಗೋದಿಲ್ಲ, ಕೆಲವರಿಗೆ ಸತ್ಸಂಗವನ್ನ ಕೇಳೋದಕ್ಕಾಗೋದಿಲ್ಲ, ಅಥವಾ ಜ್ಞಾನವನ್ನ ತಿಳ್ಕೊಳ್ಳೋದಕ್ಕೆ, ಅದು ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದಕ್ಕಿರುವಂತ ಒಂದೇ ಉಪಾಯ ಏನು ಅಂದ್ರೆ, ಬರೀ ಯಾರಾದ್ರೂ ಮಹಾಸಾಧುಗಳ ಸಂಘ ಏನಾದ್ರೂ ಸಿಕ್ತು ಅಂತಂದ್ರೆ ಸಾಕು, ನಾವು ಜೀವನದಲ್ಲಿ ಈಸಿಯಾಗಿ ಪ್ರಗತಿಯನ್ನ ಸಾಧಿಸ್ಬಿಡ್ಬೋದು. ಅದಕ್ಕೆ ಒಬ್ಬ ಒಳ್ಳೆ ಸತ್ಸಂಗಿಗಳು, ಸಾಧುಗಳ ಸಂಘ ನಮಗೆ ಸಿಗುವುದು ತುಂಬಾ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ಈಗ ಈ ಗ್ರಂಥಗಳೇ ನಮಗೆ ಸಾಧು ಸಂಘ ಅಂತ ಅನ್ಕೋಬೇಕು. ಯಾಕಂದ್ರೆ ಅದರಲ್ಲೂ ಇರೋದು ಸಾಧುಗಳೇ ಅಲ್ವಾ. ಅವ್ರು ಹೇಳುವಂತ ಮಾತುಗಳನ್ನ ನಾವು ಕೇಳಿಸ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಬಹುದು. ಒಬ್ಬ ಸ್ತ್ರೀಯಾಗಿ, ಓರ್ವ ಸಾಮಾನ್ಯ ಪತ್ನಿಯಾಗಿ ತನ್ನ ಇಂದ್ರಿಯ ತೃಪ್ತಿಗಾಗಿ ಮತ್ತು ಇತರ ಭೌತಿಕ ಅಗತ್ಯಗಳಿಗಾಗಿ ದೇವಹೂತಿಯು ಕರ್ದಮ ಮುನಿಯಲ್ಲಿ ಅನುರಕ್ತಳಾದಳು. ಆದರೆ ಅವಳು ಅದೇ ಹೊತ್ತಿನಲ್ಲಿ ಓರ್ವ ಮಹಾತ್ಮನೊಂದಿಗೆ ಸಂಪರ್ಕ ಹೊಂದಿದ್ದಳು. ಅದು ಈಗ ಅವಳಿಗೆ ಗೊತ್ತಾಗಿದೆ. ತನ್ನ ಶ್ರೇಷ್ಠ ಪತಿಯೊಂದಿಗೆ ಹೊಂದಿದ್ದ ಸಹವಾಸದ ಅನುಕೂಲವನ್ನು ಬಳಸಿಕೊಳ್ಳಲು ಈಗ ಆಕೆ ಬಯಸಿದಳು. ನೋಡಿ, ಅವಳು ದೇವಹೂತಿ ಒಬ್ಬ ಸ್ತ್ರೀ ಆಗಿದ್ಲು, ಆಮೇಲೆ ಸಾಮಾನ್ಯ ಒಬ್ಬ ಪತ್ನಿ ಆಗಿದ್ಲು. ಅವಳು ಏನೋ ಆಧ್ಯಾತ್ಮಿಕ ಸಾಧನೆ ಮಾಡಿರ್ಲಿಲ್ಲ. ತನ್ನ ಇಂದ್ರಿಯ ತೃಪ್ತಿಗಾಗಿ ಮತ್ತೆ ಇನ್ನು ಬೇರೆ ಭೌತಿಕ ಅಗತ್ಯಗಳಿಗೋಸ್ಕರನೇ ಅವಳು ಕರ್ದಮ ಮುನಿಯಲ್ಲಿ ಅವಳಿಗೆ ಪ್ರೀತಿ ಅನ್ನೋದು ಬಂತು. ಆದ್ರೆ ಅವಳು ಅದರ ಜೊತೆನಲ್ಲೇ ನೋಡಿ, ಈಗ ಅವಳು ಬಯಸಿದ್ದು ಬರೀ ಇಂದ್ರಿಯ ತೃಪ್ತಿ ಆಗಿರಬಹುದು, ಆಮೇಲೆ ನಾನು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಒಬ್ಬ ಸಾಮಾನ್ಯ ಪತ್ನಿ ಹೇಗೆ ಇಷ್ಟಪಡ್ತಾಳೋ ಅದೇ ರೀತಿ ಅವಳು ಆ ಮುನಿಗೆ ಇಷ್ಟಪಡ್ತಾಳೆ. ಆದ್ರೆ ಅವನೊಬ್ಬ ಮಹಾತ್ಮ ಅಲ್ವಾ, ಅವನ ಜೊತೆ ಅವಳಿಗೆ ಸಂಪರ್ಕವಾಯಿತು, ಅವನ ಜೊತೆ ಇರುವಂತ ಭಾಗ್ಯ ಸಿಕ್ತು. ಆ ಒಂದು ಸಾಧು ಸಂಘದಿಂದ ಏನಾಯ್ತು, ಅವಳಿಗೀಗ ತನ್ನ ಪತಿ ಎಷ್ಟು ಶ್ರೇಷ್ಠನಾಗಿದ್ದಾನೆ ಅಂದ್ರೆ ಏನು, ಎಷ್ಟು ಶ್ರೇಷ್ಠ ಪತಿಯ ಜೊತೆ ನನ್ನ ಸಹವಾಸ ಅದು ಸಿಕ್ಕಿದೆ ಅನ್ನೋದು ಗೊತ್ತಾದ ಮೇಲೆ ಅದರ ಒಂದು ಅನುಕೂಲವನ್ನ ನಾನು ಪಡ್ಕೊಳ್ಬೇಕು ಅನ್ನೋದು ಅವಳಿಗೆ ಗೊತ್ತಾಯ್ತು. ಈಗ ನೋಡಿ, ಅವಳೇನು ಮಾಡ್ಲಿಲ್ಲ, ಅವನ ಜೊತೆ ಇದ್ದಿದ್ದಷ್ಟೇನೆ ಅವನಿಗೆ ಸೇವೆ ಮಾಡ್ತಾ ಮಾಡ್ತಾ ಅವನೇನ್ ಸಾಧನೆ ಮಾಡ್ತಾ ಇದ್ನೋ ಅದ್ರಲ್ಲೆಲ್ಲ ಇವಳು ಸಹಾಯ ಮಾಡ್ತಿದ್ಲು. ಜೊತೆಗೆ ಇವಳು ಆ ಕೆಲ್ಸಗಳನ್ನ ಮಾಡ್ಬೇಕಾಗ್ ಬಂತು. ಮತ್ತೆ ಅದನ್ನ ಕೇಳಿಸ್ಕೊಳ್ಳೋದು, ಅವ್ರು ಏನೇನ್ ಮಾಡ್ತಾರೋ ಅದನ್ನೆಲ್ಲ ನೋಡೋದು, ಹೀಗೆ ಸದಾ ಅವನಲ್ಲೇ ಮುಳುಗಿರೋದ್ರಿಂದ, ಅವನ ಸಹವಾಸದಲ್ಲಿದ್ದಿದ್ರಿಂದ ಅವಳಿಗೂ ಕೂಡ ವಿವೇಕ ಜಾಗೃತವಾಯ್ತು. ಈಗೇನ್ ಮಾಡ್ತಾ ಇದ್ದಾಳೆ, ನನ್ನ ಗಂಡ ಇಷ್ಟು ಉನ್ನತ ಮಟ್ಟದ ವ್ಯಕ್ತಿ, ಈಗ ಅವನ ಸಹವಾಸದ ಅನುಕೂಲವನ್ನ ನಾನು ಬಳಸ್ಕೊಳ್ಬೇಕು, ನಾನು ಕೂಡ ಆಧ್ಯಾತ್ಮಿಕದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಮುಂದೆ ಹೋಗ್ಬೇಕು ಅಂತಂದ್ಬಿಟ್ಟು ಅವಳು ಇಷ್ಟಪಡ್ತಾಳೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.